ಹಾಯ್ ಹಲೋ ಎವ್ರಿಬಡಿ ಸುಮುಖ ಈ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇವತ್ತು 29 ಅಕ್ಟೋಬರ್ 2021ಗೆ ಸಂಬಂಧಿಸಿದ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು MCQs. ಸೊ ವಿದೌಟ್ ಎನಿ ಡಿಲೇ ಲೆಟ್ ಸ್ಟಾರ್ಟ್ ದ ಸೆಷನ್. ಸೊ ಇವತ್ತಿನ ಮೊದಲನೇ ಪ್ರಶ್ನೆ ನೋಡಿ ಹೀಗಿದೆ, ಅ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. Which American state has issued a proclamation that November 1st will be observed as Kannada language and Rajyotsava Day? ಯಾವ ಅಮೆರಿಕದ ರಾಜ್ಯವು ನವೆಂಬರ್ 1 ಕನ್ನಡ ಭಾಷೆ ಮತ್ತು ರಾಜ್ಯೋತ್ಸವ ದಿನ ಎಂದು ಆಚರಿಸಲಾಗುವುದು ಎಂದು ಘೋಷಣೆ ಹೊರಡಿಸಿದೆ. ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಸೊ ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ, ಜಾರ್ಜಿಯಾ. ಸೊ ಹೀಗೆ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯೋತ್ಸವಕ್ಕೆ ಸಂಬಂಧಿಸಿದಾಗೆ ಅಲ್ಲಿ ಒಂದು ಪ್ರೊಕ್ಲಮೇಷನ್ ಅನೌನ್ಸ್ ಆಗಿದೆ ಅಥವಾ ಇಶ್ಯೂ ಆಗಿದೆ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಅಮೆರಿಕ ದೇಶದಲ್ಲಿ 50 ರಾಜ್ಯಗಳು ಅಥವಾ ಸ್ಟೇಟ್ಸ್ಗಳನ್ನು ನಾವು ಕಾಣಬಹುದು. ಸೊ ಪ್ರತಿಯೊಂದು ಸ್ಟೇಟ್ ಅನ್ನು ಒಂದು ಗವರ್ನರ್ ಆಳ್ತಾ ಇರ್ತಾರೆ. ಸೊ ಜಾರ್ಜಿಯಾ ನೋಡಿ, ಇಲ್ಲಿ ನಾವು ಈ ಕಡೆ USA ಪೂರ್ವ ಭಾಗದಲ್ಲಿರುವಂತಹ ಒಂದು ಸಣ್ಣ ಭಾಗ ಕರಾವಳಿ ಅದಕ್ಕೆ ಇದೆ. ಸೊ ಜಾರ್ಜಿಯಾ ಇಲ್ಲಿ ಅಲ್ಬಾಮಾ ಮತ್ತು ಸೌತ್ ಕ್ಯಾರೋಲಿನಾದ ದಕ್ಷಿಣ ಭಾಗದಲ್ಲಿರುವಂತ ಈ ಒಂದು ಜಾರ್ಜಿಯಾ ಅಂತ ಹೇಳುವಂತ ಈ ಒಂದು ರಾಜ್ಯ. So, the governor of Georgia, that is Brian P. Kemp, has issued a proclamation that November 1 will be observed as Kannada language and Rajyotsava Day. So, ಅಲ್ಲಿನ ಗವರ್ನರ್ ಅವರೊಂದು ಪ್ರೊಕ್ಲಮೇಷನ್ ಅನ್ನು ಇಶ್ಯೂ ಮಾಡಿದ್ದಾರೆ. ಏನಂತ ಹೇಳಿದ್ರೆ ನವೆಂಬರ್ 1 ಕನ್ನಡ ಭಾಷೆ ಮತ್ತು ರಾಜ್ಯೋತ್ಸವ ದಿನ ಆ ದಿನದಂದು ಆಚರಿಸಲಾಗುವಂಥದ್ದು ಅಂತ ಹೇಳಿಬಿಟ್ಟು. ಸೊ ಇದಕ್ಕೆ ಕಾರಣೀಭೂತರು ಯಾರು ಅಂತ ಹೇಳಿದ್ರೆ ಅಟ್ಲಾಂಟಾ ಮೂಲದ ನೃಪತುಂಗ ಕನ್ನಡ ಕೂಟ ಅಂತ ಹೇಳುವಂತಹ ಒಂದು ಸಂಸ್ಥೆ ಈ ಒಂದು ನಿಟ್ಟಿನಲ್ಲಿ ರಾಜ್ಯಪಾಲರಿಗೆ ಅದರಲ್ಲಿನ ಗವರ್ನರ್ಗೆ ಮನವಿಗಳನ್ನು ಸಲ್ಲಿಸಿ ಈ ರೀತಿಯಾಗಿ ಪ್ರಾಬಬ್ಲಿ US ಅಲ್ಲಿ ಇದು ಫಸ್ಟ್ ಸ್ಟೇಟ್ ಆಗಿರ್ತದೆ ಈ ರೀತಿ ವಿಶೇಷವಾಗಿರುವಂತಹ ಒಂದು ಪ್ರೊಕ್ಲಮೇಷನ್ ಅನ್ನು ಕನ್ನಡಕ್ಕೆ ವಿಶೇಷವಾಗಿ ಹೊರಡಿಸಿರುವಂಥದ್ದು. ಸೊ ದಿಸ್ ಇಸ್ ರಿಯಲಿ ಸಮಥಿಂಗ್ ಗ್ರೇಟ್ ಅಂಡ್ ಇಟ್ ಈಸ್ ಟು ಬಿ ಸೆಲೆಬ್ರೇಟೆಡ್ ಬೈ ಅಸ್ ಟು. ಈಗ ಎರಡನೇ ಪ್ರಶ್ನೆ, ಭಾರತ ಮತ್ತು ಚೀನಾ ನಡುವಿನ ವಾಸ್ತವಿಕ ನಿಯಂತ್ರಣ ರೇಖೆಯನ್ನು ಸಾಮಾನ್ಯವಾಗಿ ಎಷ್ಟು ವಲಯಗಳಾಗಿ ವಿಂಗಡಿಸಲಾಗಿದೆ? The line of actual control between India and China is generally divided into how many sectors? So here the right answer is option 3. So ಈ ಪ್ರಶ್ನೆ ನಾವು ಹಲವಾರು ಬಾರಿ I think so twice or thrice we have discussed in this session in the previous sessions. So ಇಲ್ಲಿ ನಾವು ನೋಡಬಹುದು ನ್ಯೂಸ್ ಅಲ್ಲಿ ಯಾಕೆ ಇದನ್ನು ಮೆನ್ಷನ್ ಮಾಡಿದ್ದಾರೆ ಇತ್ತೀಚೆಗೆ ಅಂತ ಹೇಳಿದ್ರೆ ಚೈನಾ ಈ ಒಂದು ನಮ್ಮ ಬಾರ್ಡರ್ಸ್ ಗಳಲ್ಲಿರುವಂತಹ ಈ ಒಂದು ತಗಾದೆಗಳಿಗೆ ಸಂಬಂಧಿಸಿದ ಹಾಗೆ ನವದೆಹಲಿಗೆ ಏನ್ ಸೂಚನೆ ಕೊಡ್ತಾ ಇದೆ ಅಂತ ಹೇಳಿದ್ರೆ ಈ ಒಂದು ಸನ್ನಿವೇಶ ಅಥವಾ ಈ ಬಾರ್ಡರ್ ಲಾಗೆ ಸಂಬಂಧಿಸಿದ ಹಾಗೆ ನಾವು ಯಾವುದೇ ರೀತಿಯಲ್ಲಿ ಜಗ್ಗಲ್ಲ ಅಂತ ಹೇಳುವಂತಹ ಒಂದು ಸಿಗ್ನಲ್ ಅನ್ನು ಕೊಡ್ತಾ ಇದೆ. ಸೊ ಇದಕ್ಕೆ ಸಂಬಂಧಿಸಿದಾಗಿ ಈ LAC ಅಥವಾ ವಾಸ್ತವಿಕ ನಿಯಂತ್ರಣ ರೇಖೆ ಏನು ಭಾರತ ಮತ್ತು ಚೀನಾದ ಮಧ್ಯದಲ್ಲಿರುವಂತಹ ಈ ರೇಖೆಗೆ ಸಂಬಂಧಿಸಿದ ಈ ತಗಾದೆ ಪ್ರದೇಶಗಳು ಎಷ್ಟು ವಲಯಗಳಲ್ಲಿವೆ ಅಂತ ಹೇಳಿದ್ರೆ 3 ವಲಯಗಳಲ್ಲಿವೆ. ಒಂದು ದ ಡಿಸ್ಪ್ಯೂಟೆಡ್ ಏರಿಯಾ ನಾನು ಹೇಳೋದು ಒಂದು ಈಸ್ಟರ್ನ್ ಸೆಕ್ಟರ್ ಅಥವಾ ಈಶಾನ್ಯ ಭಾಗದಲ್ಲಿ ಅರುಣಾಚಲ್ ಪ್ರದೇಶ ಮತ್ತು ಸಿಕ್ಕಿಂನ ಈ ಭಾಗದಲ್ಲಿರುವಂಥದ್ದು ಸರಿಸುಮಾರು 1346 ಕಿಲೋಮೀಟರ್ ಇರುವಂತಹ ಈ ಒಂದು ಪ್ರದೇಶ. ಅದೇ ರೀತಿ ಮಿಡಲ್ ಸೆಕ್ಟರ್ ಇಲ್ಲಿ ಉತ್ತರಾಖಂಡ್ನಲ್ಲಿರುವಂಥದ್ದು, ಉತ್ತರಾಖಂಡ್ ಮತ್ತು ಹಿಮಾಚಲ್ ಪ್ರದೇಶದ ಆ ಭಾಗದಲ್ಲಿ ಸರಿಸುಮಾರು 545 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥದ್ದು. ಹಾಗೆ ಇನ್ನೊಂದು ಪಶ್ಚಿಮ ಲಡಾಖ್ನ ಈ ಭಾಗದಲ್ಲಿ ಅರೌಂಡ್ 1597 ಕಿಲೋಮೀಟರ್ಸ್. ಸೊ ಈ ತಗಾದೆ ಸರಿಸುಮಾರು 3 ವಲಯಗಳಲ್ಲಿ ನಾವು ಕಾಣಬಹುದು, 1, 2 and 3. ಈಗ ಮೂರನೇ ಪ್ರಶ್ನೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದರ ಸಂಶೋಧನಾ ಅಧ್ಯಯನದ ಪ್ರಕಾರ ಅಪಸ್ಮಾರ ಗುಣಪಡಿಸುವಲ್ಲಿ ಯಾವ ಹಣ್ಣು ಸಕಾರಾತ್ಮಕ ಫಲಿತಾಂಶಗಳನ್ನು ತೋರಿಸುತ್ತದೆ ಅಂತ ಹೇಳುವಂಥದ್ದು. ಸೊ ಇದನ್ನು ಕೂಡ ನಾವು ಹಿಂದೆ ಚರ್ಚೆ ಮಾಡಿದ್ದೇವೆ. ದಟ್ ಈಸ್ ನಥಿಂಗ್ ಬಟ್ ಪೊಮೊಗ್ರಾನೇಟ್, ದಾಳಿಂಬೆ. ಸೊ IIScಯ ವಿಜ್ಞಾನಿಗಳ ತಂಡವು ಅಪಸ್ಮಾರವನ್ನು ಗುಣಪಡಿಸಬಲ್ಲ ಇನ್ನೊಂದು ಆವಿಷ್ಕಾರವನ್ನು ನಡೆಸಿ ಈ ಬಾರಿ ತಂಡವು ಸಂಶೋಧಿಸಿರುವ ರಹಸ್ಯ ಔಷಧಿಯು ದಾಳಿಂಬೆಯಲ್ಲಿರುವಂತಹ ನಿರ್ದಿಷ್ಟ ರಾಸಾಯನಿಕ ಹಾಗೂ ಇದು ಪ್ರಾಣಿಗಳಲ್ಲಿ ಅಪಸ್ಮಾರವನ್ನು ಪರಿಣಾಮಕಾರಿಯಾಗಿ ಗುಣಪಡಿಸುವುದು ಅಂತ ಹೇಳಿ ಅಧ್ಯಯನದಲ್ಲಿ ದೃಢಪಟ್ಟಿವೆ. ಸೊ ಪೊಮೊಗ್ರಾನೇಟ್ ಸೇವನೆ ಖಂಡಿತವಾಗಿ ಅಪಸ್ಮಾರ ರೋಗಗಳಿಗೆ ಸಕಾರಾತ್ಮಕವಾದ ಪರಿಣಾಮ ಉಂಟು ಮಾಡ್ತದೆ ಅಂತ ಹೇಳಿಬಿಟ್ಟು ಈ ವಿಜ್ಞಾನಿಗಳ ಒಂದು ಸಂಶೋಧನೆಯು ದೃಢಪಟ್ಟಿದೆ. ಸೊ ಎಪಿಲೆಪ್ಸಿ ಅಂತ ಹೇಳಿದ್ರೆ ಬೇಸಿಕಲಿ ಇದಕ್ಕೆ ಕಾಮನ್ ಆಗಿ ಫಿಟ್ಸ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಅಪಸ್ಮಾರ.
ಮೂರ್ಛೆ ರೋಗ ಅಂತ ಕೂಡ ಹೇಳ್ತಾರೆ. ಬೇಸಿಕಲಿ ಇಟ್ ಇಸ್ ಅ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಡಿಸಾರ್ಡರ್, ಅಂದರೆ ನಮ್ಮ ಕೇಂದ್ರ ನರಮಂಡಲಕ್ಕೆ ಸಂಬಂಧಿಸಿದ ಒಂದು ಅಸ್ವಸ್ಥತೆಯಾಗಿದ್ದು ಇದರಲ್ಲಿ ಕೆಲವು ಸಲ ಮೆದುಳಿನ ಚಟುವಟಿಕೆಯಲ್ಲಿ ಒಂದು ರೀತಿಯ ಅಸಹಜವಾದಂತಹ ಒಂದು ಸಂಪರ್ಕ ಉಂಟಾಗ್ತದೆ ಅಥವಾ ಅಸಹಜವಾದಂಥ ಪ್ರಕ್ರಿಯೆಯಿಂದಾಗಿ ವ್ಯಕ್ತಿಯು ಕೆಲವೊಮ್ಮೆ ಅಸಾಮಾನ್ಯವಾದಂಥ ನಡವಳಿಕೆ, ಸಂವೇದನೆಗಳು, ಕೆಲವೊಮ್ಮೆ ಅರಿವಿನ ನಷ್ಟ ಉಂಟು ಮಾಡುವಂಥದ್ದು, ಸಿಜರ್ಸ್ ಬರುವಂಥದ್ದು, ಸೊ ಎಲ್ಲ ಒಂದು ಲಕ್ಷಣಗಳು ಈ ರೋಗದಲ್ಲಿ ಕಾಣಬಹುದು. ಈ ಮೂರ್ಛೆ ರೋಗ ಅಂತ ಇದೆಯಲ್ಲ, ಇದು 4ನೇ ಅತ್ಯಂತ ಸಾಮಾನ್ಯವಾದ ನರಮಂಡಲಕ್ಕೆ ಸಂಬಂಧಿಸಿದ ಕಾಯಿಲೆಯಾಗಿದ್ದು ಹೆಚ್ಚಿನ ಎಲ್ಲ ವಯೋಮಾನದ ಜನರ ಮೇಲೆ ಇದು ಪರಿಣಾಮವನ್ನು ಬೀರುತ್ತದೆ. ಸೊ ಎಪಿಲೆಪ್ಸಿ is a 4th common neurological disorder and it affects the people of all ages. This is very important question, my dear students, so I want your attention here. So ಇದು ಕ್ವೆಶ್ಚನ್ ಅನ್ನು ಕೇಳುವಾಗ ನಿಮಗೆ ಸ್ವಲ್ಪ ಕಿರಿಕಿರಿ ಅಂತ ಅನಿಸ್ಬೋದು, ಬಟ್ ಆಕ್ಚುಲಿ ಇಟ್ ಹ್ಯಾಸ್ ಅ ಗುಡ್ ಎಸೆನ್ಸ್ ಆ್ಯಂಡ್ ಆಫ್ ಕೋರ್ಸ್ ಇಂಟರ್ನ್ಯಾಷನಲ್ ಆಸ್ಪೆಕ್ಟ್ಸ್ಗಳಲ್ಲಿ ಇದನ್ನು ನಾವು ಮುಂದೆ ಕೂಡ ಏನು ಮಾಡ್ಬೋದು ಭಾರತ ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ನಾವು ಇದರ ಬಗ್ಗೆ ಇನ್ನೂ ಕೂಡ ಹೆಚ್ಚಾಗಿ ನಾವು ತಿಳ್ಕೊಬಹುದು. ಸೊ ಕ್ವೆಶ್ಚನ್ ನೋಡಿ ಹೀಗಿದೆ, ಕ್ಯಾಟ್ಸಾ ಅಂತ ಹೇಳುವಂತ ಒಂದು ಆಕ್ಟ್, ಇದು ಕ್ಯಾಟ್ಸಾ ಅಂತ ಹೇಳುವಂತ ಆಕ್ಟ್, ಇದು ನಮ್ಮ ದೇಶಕ್ಕೆ ಸಂಬಂಧಿಸಲ್ಲ, ಬಟ್ ಅಮೆರಿಕ ದೇಶಕ್ಕೆ ಸಂಬಂಧಿಸಿದ ಒಂದು ಆಕ್ಟ್, ಕಾಯ್ದೆ ಇದು. ಆದ್ರೆ ನಮ್ಮ ದೇಶಕ್ಕೆ ಹೇಗೆ ಪ್ರಭಾವ ಬೀರ್ತದೆ ಅಂತ ಹೇಳುವಂಥದ್ದು ಇದು ಪ್ರಶ್ನೆ. ಓಕೆ, ಕೌಂಟರಿಂಗ್ ಅಮೆರಿಕಾಸ್ ಅಡ್ವರ್ಸರೀಸ್ ಥ್ರೂ ದ ಸ್ಯಾಂಕ್ಷನ್ ಆಕ್ಟ್, core objective is to counter which countries through punitive measures. ಸೊ ನಿರ್ಬಂಧಗಳ ಮೂಲಕ ಅಮೆರಿಕದ ವಿರೋಧಿಗಳನ್ನು ಎದುರಿಸುವ ಕಾಯ್ದೆಯ ಈ ಒಂದು ಪ್ರಮುಖ ಉದ್ದೇಶವು ಯಾವ ದೇಶಗಳನ್ನು ದಂಡನಾತ್ಮಕ ಕ್ರಮಗಳ ಮೂಲಕ ಎದುರಿಸುವಂತ ಗುರಿಯನ್ನು ಹೊಂದಿದೆ. ಐ ಹೋಪ್ಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಅಂದ್ರೆ ಸಿಂಪಲ್ ಆಗಿ ಹೇಳೋದಂತ ಹೇಳಿದ್ರೆ, ಈ ಕ್ಯಾಟ್ಸಾ ಅಂತ ಹೇಳುವಂತ ಈ ಒಂದು ಅಮೆರಿಕದ ಕಾಯ್ದೆ ಏನಿದೆ, ಈ ಕೆಳಕಂಡ ಯಾವ ದೇಶಗಳ ಮೇಲೆ ಒಂದು ದಂಡನಾತ್ಮಕ ಕ್ರಮಗಳ ಮೂಲಕ ನಿರ್ಬಂಧಗಳನ್ನು ಹೊರಿಸಿದೆ ಅಥವಾ ಹೊರಿಸಿದೆ ಅಂತ ಹೇಳಿ. ಸೊ ಯಾವ ದೇಶಗಳೆಲ್ಲ ಇದರಲ್ಲಿ ಸೇರ್ಕೊಂಡ್ಬಿಟ್ಟಿವೆ? ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಇರಾನ್, ರಷ್ಯಾ ಮತ್ತು ಉತ್ತರ ಕೊರಿಯಾ. ಓಕೆ, ಸೊ ಮೊದಲನೇದಾಗಿ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅಮೆರಿಕ, ಇರಾನ್, ರಷ್ಯಾ ಮತ್ತು ಉತ್ತರ ಕೊರಿಯಾ ಅಂತ ಹೇಳುವಂತ ಈ ಒಂದು ದೇಶಗಳು, ಅಂದ್ರೆ ಅಮೆರಿಕದ ಜೊತೆ ನಾನ್ ಕೋಆಪರೇಟಿವ್ ಆಗಿರುವಂತ ಈ ದೇಶಗಳ ಜೊತೆ ಇನ್ಯಾವುದಾದ್ರೂ ದೇಶಗಳು ಒಂದು ರೀತಿಯ ಸಹಮತವನ್ನು ಅಥವಾ ಇನ್ಯಾವುದೇ ರೀತಿಯ ಟ್ರೇಡ್ ಇರಬಹುದು ಅಥವಾ ಇನ್ನೇನಾದ್ರೂ ರೀತಿಯ ಅಫೇರ್ಸ್ಗಳನ್ನು ಇಟ್ಟುಕೊಂಡ್ರೆ ಅವುಗಳು ಕೂಡ ಇದೇ ರೀತಿಯ ಒಂದು ದಂಡನಾತ್ಮಕವಾದಂತ ಒಂದು ಸನ್ನಿವೇಶವನ್ನು ಎದುರಿಸ್ತದೆ ಈ ಕಾಯ್ದೆ ಅನ್ವಯ ಅಂತ ಹೇಳುವಂಥದ್ದು ಈ ಕಾಯ್ದೆಯ ಅರ್ಥ. ಲೆಟ್ ಮಿ ಎಕ್ಸ್ಪ್ಲೇನ್ ಇನ್ ಮಚ್ ಮೋರ್ ಡೀಟೇಲ್ ವೇ. ಸಿ, ಫಸ್ಟ್ ಕ್ಯಾಟ್ಸಾ ಅಂದ್ರೆ ಏನಂತ ನಿಮಗೆ ಗೊತ್ತಿರಬೇಕು. ಕ್ಯಾಟ್ಸಾ ಅಂದ್ರೆ ಏನ್ ಹೇಳಿ? ಕೌಂಟರಿಂಗ್ ಅಮೆರಿಕಾಸ್ ಅಡ್ವರ್ಸರೀಸ್ ಥ್ರೂ ಸ್ಯಾಂಕ್ಷನ್ಸ್. ಸ್ಯಾಂಕ್ಷನ್ಸ್ ಅಂದ್ರೆ ನಿರ್ಬಂಧಗಳು, ಅಂದ್ರೆ ನಿರ್ಬಂಧಗಳ ಮೂಲಕ ಅಮೆರಿಕದ ವಿರೋಧಿಗಳನ್ನು ಎದುರಿಸುವಂತ ಕಾಯ್ದೆ. ಸೊ ಅಮೆರಿಕಕ್ಕೆ ತನ್ನದೇ ಆದಂತಹ ಒಂದು ವಿರೋಧಿ ಗುಂಪು ದೇಶಗಳಿವೆ. ಸೊ ಆ ದೇಶಗಳನ್ನು ಸರಿಯಾದ ರೀತಿಯಲ್ಲಿ ದಂಡಿಸ್ಲಿಕ್ಕೆ ಇರುವಂತಹ ಒಂದು ಕಾಯ್ದೆ ಇದು. ಓಕೆ, ಸಿಂಪಲ್ ಆಸ್ ದ್ಯಾಟ್. ಈಗ ಈ ಕಾಯ್ದೆಯನ್ನು 2017ರಲ್ಲಿ ಯುನೈಟೆಡ್ ಸ್ಟೇಟ್ಸ್ನ ಫೆಡರಲ್ ಲಾ ಅದು ಇಂಪೋಸ್ ಮಾಡಿದೆ. ಸೊ ಯಾವ ದೇಶಗಳ ಮೇಲೆ ಇಂಪೋಸ್ ಮಾಡಿದೆ ಅಂತ ಹೇಳಿದ್ರೆ, ಡೈರೆಕ್ಟ್ ಆಗಿ ಒಂದು ಇರಾನ್, ನಾರ್ತ್ ಕೊರಿಯಾ ಮತ್ತು ರಷ್ಯಾ. ಸೊ ಇದನ್ನು ಪರೀಕ್ಷೆಗೆ ಕೇಳುವಂತ ಚಾನ್ಸಸ್ ಇದೆ. ಕ್ಯಾಟ್ಸಾ ಕಾಯ್ದೆಯು USA ಯಾವ ದೇಶಗಳ, ಅದನ್ನೇ ನಾವು ನಮ್ಮ ಪ್ರಶ್ನೆಯಲ್ಲಿ ಕೂಡ ಹಾಕಿರುವಂಥದ್ದು. ಸೊ ಕ್ಯಾಟ್ಸಾ ಕಾಯ್ದೆಯು ಯಾವ ದೇಶಗಳ ಮೇಲೆ ಅದು ನಿರ್ಬಂಧವನ್ನು ಹೊರಿಸಿದೆ ಡೈರೆಕ್ಟ್ ಆಗಿ ಅಂತ ಹೇಳಿದ್ರೆ, ಇದು 3 countries, ದಟ್ ಇಸ್ ಇರಾನ್, ನಾರ್ತ್ ಕೊರಿಯಾ ಅಂಡ್ ರಷ್ಯಾ. ಸೊ ಇದ್ರ ಉದ್ದೇಶ ಏನು? ಈ 3 ದೇಶಗಳು ಏನು ಅಮೆರಿಕದೊಟ್ಟಿಗೆ ಅಷ್ಟು ಸಹಮತದಲ್ಲಿಲ್ಲ, ಅವುಗಳನ್ನು ಪ್ಯುನಿಟಿವ್ ಆಗಿರುವಂತ ಮೆಜರ್ಸ್ ನ ಮೂಲಕ ಅವುಗಳನ್ನು ನಿರ್ಬಂಧದಲ್ಲಿ ಅಥವಾ ಅದನ್ನು ಕಂಟ್ರೋಲ್ ಅಲ್ಲಿ ಇಟ್ಟುಕೊಳ್ಳುವಂಥದ್ದು. ನಾವು ಇಟ್ ಇನ್ಕ್ಲೂಡ್ಸ್ ಸ್ಯಾಂಕ್ಷನ್ಸ್ ಅಗೇನ್ಸ್ಟ್ ಕಂಟ್ರೀಸ್ that engage in significant transactions with Russia's defense and intelligence sectors. This is another important thing. ಅಂದ್ರೆ ಯಾವೆಲ್ಲ ದೇಶಗಳು ಈ ರಷ್ಯಾದ ಆಂತರಿಕ ಮತ್ತು ಭದ್ರತಾ ಒಂದು ಸೆಕ್ಟರ್ನ ಜೊತೆ ಒಂದು ರೀತಿಯ ವ್ಯಾಪಾರ ವಿನಿಮಯವನ್ನು ಮಾಡ್ಕೊಳ್ತಾ ಇದೆ, ಅಂತಹ ದೇಶಗಳು ಕೂಡ ಈ ಒಂದು ಕಾಯ್ದೆಯ ವ್ಯಾಪ್ತಿಗೆ ಒಳಪಡ್ತದೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಇದೀಗ ನಮಗೆ ಯಾಕೆ ತಲೆ ಬಿಸಿ ಆಗುವಂತಹ ವಿಷಯ ಯಾಕೆ ಅಂತ ಹೇಳಿದ್ರೆ, ಭಾರತ ರಷ್ಯಾದೊಟ್ಟಿಗೆ ತನ್ನದೇ ಆದ ಒಂದು ರೀತಿಯ, ಸ್ಪೆಷಲಿ ಇನ್ ಡಿಫೆನ್ಸ್ ಸೆಕ್ಟರ್ಸ್ ಅಲ್ಲಿ ತನ್ನದೇ ಆದ ಒಂದು ರೀತಿಯ ಟೆಕ್ನಾಲಜಿ ನೋಹೌ ಇರಬಹುದು ಮತ್ತು ಟೆಕ್ನಾಲಜಿ ಟ್ರಾನ್ಸ್ಫರ್ಗೆ ಸಂಬಂಧಿಸಿದಾಗೆ ಹಲವಾರು ರೀತಿಯ ಸನ್ನಿವೇಶಗಳು ಹಿಂದಿನಿಂದಲೂ ಕೈಗೊಂಡು ಬಂದಿದೆ. ಅದಲ್ಲದೆ ಭಾರತ
S-400 ಕ್ಷಿಪಣಿ ವ್ಯವಸ್ಥೆ ಡಿಫೆನ್ಸ್ ವ್ಯವಸ್ಥೆಗೆ ಸಂಬಂಧಿಸಿದಾಗೆ ನವೆಂಬರ್ 21 ತಿಂಗಳಂದು ರಷ್ಯಾದಿಂದ ಅದು ಡೆಲಿವರಿ ಮಾಡಲಿಕ್ಕಿದೆ, ಅಂದರೆ ಖರೀದಿಸಲಿಕ್ಕಿದೆ. ಸೊ ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಒಂದು ಪ್ರಕ್ರಿಯೆ ಈ ಕ್ಯಾಟ್ಸಾ ಒಂದು ವ್ಯಾಪ್ತಿಗೆ ಒಳಪಡುವಂತ ಒಂದು ಸನ್ನಿವೇಶಕ್ಕೆ ಒಳಗಾಗ್ತದೆ ಭಾರತ. ಸೊ ಈ ಕ್ಯಾಟ್ಸಾ ಕಾಯ್ದೆಯ ಪ್ರಕಾರ ಆ ನಿಟ್ಟಿನಲ್ಲಿ ಭಾರತಕ್ಕೂ ಕೂಡ ಅವರು ನಿರ್ಬಂಧ ಮುಂದೆ ಎದುರಿಸುವಂತ ಒಂದು ಚಾನ್ಸಸ್ ಇದೆ. ಐ ಹೋಪ್ ಸೊ ಎಲ್ಲಾರ್ ಗೆಟ್ಟಿಂಗ್. ಸೊ ಇದು ದ ಹಿಂದೂ ನ್ಯೂಸ್ ಪತ್ರಿಕೆಯಲ್ಲಿ ಬಂದಂತ ಒಂದು ವಿಷಯ. ಸೊ ಇದನ್ನು ನೀವು ಫಾಲೋ ಮಾಡಬಹುದು. ಇಟ್ ಈಸ್ ಅ ವೆರಿ ಸಿಂಪಲ್ ಟರ್ಮ್. ಸೊ ಐ ಹೋಪ್ ಸೊ ಎಲ್ಲಾರ್ ಅಂಡರ್ಸ್ಟ್ಯಾಂಡಿಂಗ್ ದ ಇದರ ಸೂಕ್ಷ್ಮತೆ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೇನೆ. ಸೊ ರಷ್ಯಾದೊಂದಿಗೆ ನಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಕ್ಯಾಟ್ಸಾದಿಂದಾಗಿ ರಷ್ಯಾದ ಜೊತೆ ಈ ರೀತಿಯ ಡಿಫೆನ್ಸ್ ವ್ಯಾಪಾರ ನಾವು ಇಟ್ಕೊಳ್ಳೋದ್ರಿಂದ ಈ ಕ್ಯಾಟ್ಸಾ ವ್ಯಾಪ್ತಿಗೆ ಭಾರತ ಕೂಡ ಮುಂದೆ ಬರುವಂತಹ ಒಂದು ಸಾಧ್ಯತೆ ಇದೆ. ಸೊ ಇಟ್ ಆಟೋಮ್ಯಾಟಿಕಲಿ ಕಮ್ಸ್, ಯಾಕಂದ್ರೆ ಈ ಸೆಕೆಂಡ್ ಆಪ್ಷನ್ ಹಾಗೇನೆ ಹೇಳ್ತಾ ಉಂಟು. ಇಟ್ ಇನ್ಕ್ಲೂಡ್ ಸ್ಯಾಂಕ್ಷನ್ಸ್ ಅಗೇನ್ಸ್ಟ್ ಕಂಟ್ರೀಸ್ ದಟ್ ಎಂಗೇಜ್ ಇನ್ ಸಿಗ್ನಿಫಿಕೆಂಟ್ ಟ್ರಾನ್ಸಾಕ್ಷನ್ಸ್ ವಿತ್ ರಷ್ಯಾಸ್ ಡಿಫೆನ್ಸ್ ಅಂಡ್ ಇಂಟೆಲಿಜೆನ್ಸ್ ಸೆಕ್ಟರ್ಸ್. ಸೊ ಹಾಗಾಗಿ ಮುಂದೆ ಕಾದು ನೋಡಬೇಕು ಭಾರತ ಇದನ್ನು ಹೇಗೆ ಹ್ಯಾಂಡಲ್ ಮಾಡ್ತದೆ ಅಂತ ಹೇಳಿಬಿಟ್ಟು. ಸೊ ಪರೀಕ್ಷಾ ದೃಷ್ಟಿಯಿಂದ ಪ್ಲೀಸ್ ರಿಮೆಂಬರ್, ಕ್ಯಾಟ್ಸಾ ಕಾಯ್ದೆ ಅಂತ ಹೇಳಿದ್ರೆ ಇಟ್ ಈಸ್ ರಿಲೇಟೆಡ್ ಟು US ಅಂಡ್ ದ ಆಬ್ಜೆಕ್ಟಿವ್ಸ್. ಐ ಹೋಪ್ ಸೊ ಯು ಹ್ಯಾವ್ ಅಂಡರ್ಸ್ಟುಡ್ ಇಟ್. ಈಗ 5ನೇ ಪ್ರಶ್ನೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 2021 ಡ್ಯಾಶ್ ವರ್ಷವೆಂದು ಘೋಷಿಸಿದೆ. ಇದು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಹ್ಯಾಸ್ ಡಿಕ್ಲೇರ್ಡ್ 2021 ಆಸ್ ದ ಇಯರ್ ಆಫ್. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಹಣ್ಣುಗಳು ಮತ್ತು ತರಕಾರಿಗಳ ಅಂತಾರಾಷ್ಟ್ರೀಯ ವರ್ಷ, ಇಂಟರ್ನ್ಯಾಷನಲ್ ಇಯರ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಸೊ ಇಲ್ಲಿ ನಾವು ನೋಡಬಹುದು, ಇದು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಇಂದ ಬಂದಂತ ಒಂದು ಮಾಹಿತಿ. ನಮ್ಮ ಯೂನಿಯನ್ ಮಿನಿಸ್ಟರ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್, ಕೃಷಿ ಮತ್ತು ರೈತರ ಕಲ್ಯಾಣಕ್ಕೆ ಸಂಬಂಧಿಸಿದ ಕೇಂದ್ರ ಸಚಿವರಾದ ಶ್ರೀ ನರೇಂದ್ರ ಸಿಂಗ್ ತೋಮಾರ್ ಅವರು ರಾಷ್ಟ್ರೀಯ ಒಂದು ಸಮ್ಮೇಳನದಲ್ಲಿ ಅಂತಾರಾಷ್ಟ್ರೀಯ ಇಯರ್ ಆಫ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಂತ ಹೇಳುವಂತಹ ಒಂದು ಥೀಮ್ ಅಲ್ಲಿ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಕೊಲಾಬ್ರೇಷನ್ ನ ಜೊತೆ ಮತ್ತು ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಆಫ್ ಯುನೈಟೆಡ್ ನೇಷನ್ಸ್ ಅವರ ವತಿಯಿಂದ ಆಯೋಜಿಸಲ್ಪಟ್ಟಂತ ಆ ಒಂದು ಸಮ್ಮೇಳನದಲ್ಲಿ ಈ ಒಂದು ಥೀಮ್ ಅನ್ನು ಅವರು ಪ್ರಕಟಪಡಿಸಿದ್ದಾರೆ. ಸೊ ಕಾನ್ಫರೆನ್ಸ್ ವಾಸ್ ಆರ್ಗನೈಸ್ಡ್ as a part of the celebration of the International Year of Fruits and Vegetables of 2021 that is declared by the UN. ಸೊ ವಿಶ್ವಸಂಸ್ಥೆ 2021 ಏನಂತ ಡಿಕ್ಲೇರ್ ಮಾಡಿದೆ? ಹಣ್ಣುಗಳು ಮತ್ತು ತರಕಾರಿಗಳ ಅಂತಾರಾಷ್ಟ್ರೀಯ ವರ್ಷ ಅಂತ ಏನು ಡಿಕ್ಲೇರ್ ಮಾಡಿದೆ. ಸೊ ಅದರ ನಿಟ್ಟಿನಲ್ಲಿ ಈ ಒಂದು ವಿಶೇಷವಾದಂತ ಸಮ್ಮೇಳನವನ್ನು ಆರ್ಗನೈಸ್ ಮಾಡಿದ್ದಾರೆ. ಸೊ ಇಲ್ಲಿ ನಾವು ನೋಡಬಹುದು ವಿಶ್ವಸಂಸ್ಥೆಯ ಕೆಲವೆಲ್ಲ ಅಂತಾರಾಷ್ಟ್ರೀಯ ವ್ಯಾಪ್ತಿಯಲ್ಲಿ ಅದು ಕೈಗೊಂಡಂತ ಕೆಲವೆಲ್ಲ ಒಂದು ವರ್ಷಗಳ ಒಂದು ಥೀಮ್ ಇಲ್ಲಿ ಇದೆ. ಸೊ 2020 ಇಂಟರ್ನ್ಯಾಷನಲ್ ಇಯರ್ ಆಫ್ ಪ್ಲಾಂಟ್ ಹೆಲ್ತ್, ಇಂಟರ್ನ್ಯಾಷನಲ್ ಇಯರ್ ಆಫ್ ದ ನರ್ಸ್ ಅಂಡ್ ಮಿಡ್ವೈಫ್ ಅಂತ ಹೇಳಿ ಅದನ್ನು ಘೋಷಣೆ ಮಾಡಿದ್ದಾರೆ. ಅದೇ ರೀತಿ 2021ಗೆ ಸಂಬಂಧಿಸಿದಾಗೆ 4 ಥೀಮ್ಸ್ ಗಳನ್ನು ಇಟ್ಕೊಂಡಿದ್ದಾರೆ. ಇಂಟರ್ನ್ಯಾಷನಲ್ ಇಯರ್ ಫಾರ್ ಪೀಸ್ ಅಂಡ್ ಟ್ರಸ್ಟ್, ಇಂಟರ್ನ್ಯಾಷನಲ್ ಇಯರ್ ಫಾರ್ ಕ್ರಿಯೇಟಿವ್ ಇಕಾನಮಿ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಇಂಟರ್ನ್ಯಾಷನಲ್ ಇಯರ್ ಫಾರ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಂಡ್ ಇಂಟರ್ನ್ಯಾಷನಲ್ ಇಯರ್ ಫಾರ್ ದ ಎಲಿಮಿನೇಷನ್ ಆಫ್ ಚೈಲ್ಡ್ ಲೇಬರ್. ಅದೇ ರೀತಿ 2022ಗೂ ಕೂಡ ಘೋಷಣೆ ಮಾಡಿದ್ದಾರೆ ನೋಡಿ, ಇಂಟರ್ನ್ಯಾಷನಲ್ ಇಯರ್ ಫಾರ್ ಗ್ಲಾಸ್, ಇಂಟರ್ನ್ಯಾಷನಲ್ ಇಯರ್ ಫಾರ್ ಆರ್ಟಿಸನಲ್ ಫಿಶರೀಸ್ ಅಂಡ್ ಎಕ್ವಾಕಲ್ಚರ್ ಅಂತ ಹೇಳಿಬಿಟ್ಟು. ಆ ನಂತರ 23ಗೆ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಅಂಡ್ 24 ಅನ್ನು ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ಯಾಮಿಲಿಡ್ಸ್. ಕ್ಯಾಮಿಲಿಡ್ಸ್ ಅಂತ ಹೇಳಿದ್ರೆ ಒಂಟೆ ಪ್ರಭೇದದ ಪ್ರಾಣಿಗಳು, ಒಂಟೆ ಕುಟುಂಬಕ್ಕೆ ಸೇರಿದ ಪ್ರಾಣಿಗಳು. ಸೊ ಹೀಗೆಲ್ಲ ವಿಶ್ವಸಂಸ್ಥೆಗೆ ಸಂಬಂಧಿಸಿದ ಕೆಲವೆಲ್ಲ ಅಂತಾರಾಷ್ಟ್ರೀಯ ವರ್ಷಗಳು. ಈಗ 6ನೇ ಪ್ರಶ್ನೆ. ಸುಪ್ರೀಂ ಕೋರ್ಟ್ ಪ್ರಕಾರ ಪಟಾಕಿಗಳ ಮೇಲಿನ ನಿಷೇಧವು ಯಾವ ಹಕ್ಕನ್ನು ರಕ್ಷಿಸಲು ಇದು ಅವಶ್ಯಕವಾಗಿದೆ? ಅಕಾರ್ಡಿಂಗ್ ಟು ದ ಸುಪ್ರೀಂ ಕೋರ್ಟ್, the ban on crackers is a must to protect which right? Of course, here the right answer is option A, that is ಜೀವಿಸುವ ಹಕ್ಕು ಅಥವಾ ಬದುಕುವ ಹಕ್ಕು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಇತ್ತೀಚೆಗೆ ಈ ಸುಡುಮದ್ದುಗಳು ಅಥವಾ ಪಟಾಕಿಗಳಿಗೆ ಸಂಬಂಧಿಸಿದಾಗೆ ಅದನ್ನು ಬ್ಯಾನ್ ಮಾಡಬೇಕು, ಅದನ್ನು ನಿಷೇಧ ಮಾಡಬೇಕು. ಯಾಕಂದ್ರೆ ಇದು ಜೀವಿಸುವ ಹಕ್ಕಿಗೆ ಪೂರಕವಾಗಿರುವಂಥದ್ದು. ಅದಕ್ಕಾಗಿ ಅದನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿ ಪ್ರೊಟೆಕ್ಟ್ ಇದು ಬದುಕುವ ಹಕ್ಕನ್ನು ಸಂರಕ್ಷಿಸುತ್ತದೆ ಅಂತ ಹೇಳುವ ನಿಟ್ಟಿನಲ್ಲಿ. ಸೊ ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಇಸ್ ಎನ್ಶೋರ್ಡ್ ಅಂಡರ್ ಆರ್ಟಿಕಲ್ 21 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಹೌದಾ ಅಲ್ವಾ? ಸೊ ಭಾರತದ ಸಂವಿಧಾನದ 21ನೇ ವಿಧಿಯು ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕನ್ನು ಇದು ಖಾತ್ರಿಪಡಿಸುವಂತಹ ಒಂದು ಹಕ್ಕು, ಹಾಗೂ ಇದು ಮಾನವ ಘನತೆಯಿಂದ ಬದುಕುವ ವ್ಯಕ್ತಿಗಳ ಹಕ್ಕನ್ನು ಇದು ಖಾತ್ರಿಪಡಿಸುವಂಥದ್ದು. ಓಕೆ, 7th one. ಯಾವ ವರ್ಷವನ್ನು ಏಸಿಯಾನ್ ಭಾರತ ಸ್ನೇಹ ವರ್ಷ ಎಂದು ಆಚರಿಸಲಾಗುವುದು ಎಂದು ಘೋಷಿಸಲಾಗಿದೆ? ವಿಚ್ ಇಯರ್ ಹ್ಯಾಸ್ ಬೀನ್ ಡಿಕ್ಲೇರ್ಡ್ ಆಸ್ ಏಷ್ಯಾ ಇಂಡಿಯಾ ಫ್ರೆಂಡ್ಶಿಪ್ ಇಯರ್? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಬರುವ ವರ್ಷ, ದಟ್ ಇಸ್ 2022. ಸೊ ಏನಿದು 2022 ಏಷ್ಯನ್ ಭಾರತ ಸ್ನೇಹ ವರ್ಷ ಅಂತ ಹೇಳಿಬಿಟ್ಟು. ಸೊ ಭಾರತ ಏಷ್ಯಾನ್ 18ನೇ ಶೃಂಗಸಭೆಯನ್ನು ಉದ್ದೇಶಿಸಿ ಏಸಿಯಾನ್
ಒಕ್ಕೂಟ ರಾಷ್ಟ್ರಗಳ ಏಕತೆ ಮತ್ತು ಕೇಂದ್ರೀಕತೆಯು ಭಾರತಕ್ಕೆ ಯಾವಾಗಲೂ ಪ್ರಮುಖ ಆದ್ಯತೆ ಎಂದು ಪ್ರಧಾನಮಂತ್ರಿ ಗುರುವಾರ ಅವರು ಹೇಳಿದ್ದಾರೆ. ಸೊ 2022ರ ವರ್ಷವನ್ನು ಏಸಿಯಾನ್ ಭಾರತ ಸ್ನೇಹ ವರ್ಷ ಆಚರಿಸಲಾಗುವುದು ಎಂದು ಅದೇ ವೇಳೆ ಅವರು ಘೋಷಿಸಿದ್ದಾರೆ. ಸೊ ಇದನ್ನು ನೆನ್ಪಿಡಬೇಕು ನೀವು. ಸೊ ಏಸಿಯಾನ್ ದೇಶಗಳ ಒಂದು ಬಗ್ಗೆ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡುವ. ಸೊ ಇದು ಏಸಿಯಾನ್ ಅಂತ ಹೇಳಿದ್ರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್ ಅಂತ ಹೇಳಿಬಿಟ್ಟು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಂದು ಸಂಘ. ಸೊ ಬೇಸಿಕಲಿ ಇದೊಂದು ಪ್ರಾದೇಶಿಕ ಸಂಘಟನೆಯಾಗಿದ್ದು ಪ್ರಮುಖವಾಗಿ ಏಷ್ಯಾ ಪೆಸಿಫಿಕ್ ದೇಶಗಳಿಗೆ ಸಂಬಂಧಿಸಿದಾಗಿ ಇರುವಂತಹ ಒಂದು ಒಕ್ಕೂಟ. ಒಂದು ಸಾಮಾಜಿಕ ಭದ್ರತೆ, ಸಾಮಾಜಿಕ ಸ್ಥಿರತೆ ಮತ್ತು ರಾಜಕೀಯ ಒಂದು ವ್ಯವಸ್ಥೆಗೆ ಪೂರಕವಾಗಿರುವಂತಹ ಒಂದು ಸಂಸ್ಥೆ. ಹಾಗೂ ಏಸಿಯನ್ನ ಒಂದು ಮೋಟೋ ನೋಡಿದ್ರೆ ನೀವು ನೋಡಬಹುದು, 1 ವಿಷನ್ 1 ಐಡೆಂಟಿಟಿ ಅಂಡ್ 1 ಕಮ್ಯುನಿಟಿ. 8ನೇ ಆಗಸ್ಟ್ ಅನ್ನು ಏಷ್ಯನ್ ದಿನ ಅಂತ ಹೇಳಿ ಆಚರಿಸ್ತೇವೆ. ಹಾಗೂ ಏಷ್ಯನ್ ಇದರ ಸೆಕ್ರೆಟೇರಿಯೇಟ್ ಅಥವಾ ಸಚಿವಾಲಯ ಇರುವಂತದ್ದು ಜಕಾರ್ಟಾ, ಇಂಡೋನೇಷ್ಯಾದಲ್ಲಿ. ಸೊ ಇದರ ಸದಸ್ಯ ರಾಷ್ಟ್ರಗಳು ನೋಡಿದ್ರೆ ಇಲ್ಲಿದ್ದಾವೆ: ಇಂಡೋನೇಷ್ಯಾ, ಮಲೇಷ್ಯಾ, ಫಿಲಿಪೀನ್ಸ್, ಸಿಂಗಾಪುರ್, ಥಾಯ್ಲೆಂಡ್, ಬ್ರುನೈ, ವಿಯೆಟ್ನಾಂ, ಲಾವೋಸ್, ಮಯನ್ಮಾರ್, ಕಂಬೋಡಿಯಾ. ಸೊ ಇಷ್ಟು ಇದರ ಸದಸ್ಯ ರಾಷ್ಟ್ರಗಳು. ಹಾಗಿದ್ರೆ ಭಾರತ ಇದರ ಸದಸ್ಯ ರಾಷ್ಟ್ರ ಅಲ್ವಾ? ಡೆಫಿನೆಟ್ಲಿ ಭಾರತ ಇದರ ಸದಸ್ಯ. ಅಂದ್ರೆ ಡೈರೆಕ್ಟ್ ಆಗಿ ಏಷ್ಯನ್ ಮೆಂಬರ್ಸ್ ನೋಡಿ, ಏಷ್ಯನ್ ಮೆಂಬರ್ಸ್ ಅಂತ ಹೇಳಿದ್ರೆ ಇಲ್ಲಿ ಬ್ರೌನ್, ಡಾರ್ಕ್ ಬ್ರೌನ್ ಅಲ್ಲಿ ಇದೆಯಲ್ಲ, ಈ ಎಲ್ಲ ದೇಶಗಳು ಏಸಿಯಾನ್ನ ಡೈರೆಕ್ಟ್ ಮೆಂಬರ್ಸ್ ಆಗಿರ್ತದೆ. ಆದ್ರೆ ಭಾರತ ಏನಿದೆ ಇದು ಏಷ್ಯಾನ್ ಒಕ್ಕೂಟದ ಇನ್ನೊಂದು ಸಮಿಟ್, ಈಸ್ಟ್ ಏಷ್ಯಾ ಸಮಿಟ್, ಅದರ ಒಂದು ಸದಸ್ಯತ್ವವನ್ನು ಪಡ್ಕೊಂಡ್ಬಿಟ್ಟಿದೆ. ಅದೇ ರೀತಿ ಏಷ್ಯನ್ ರೀಜನಲ್ ಫಾರ್ಮ್ ಅಂತ ಹೇಳುವಂತ ಇದರಲ್ಲೂ ಕೂಡ ಭಾರತ ಮೆಂಬರ್ ಆಗಿದೆ. ಸೊ ಒಟ್ಟಾರೆಯಾಗಿ ಇಂಡಿಯಾ ಮತ್ತು ಏಷ್ಯಾನ್ ಅಥವಾ ಏಷ್ಯಾನ್ಗೆ ಸಂಬಂಧಿಸಿದಾಗೆ ಭಾರತ ಬಹಳಷ್ಟು ಸಪೋರ್ಟಿವ್ ಆಗಿದೆ. ಹಾಗೇನೆ ಅದರ ಸಪರೇಟ್ ಆಗಿರುವಂತಹ ಒಂದು ಮಿಷನ್ ಇದೆ, ದಟ್ ಈಸ್ ಮಿಷನ್ ಟು ಏಷ್ಯಾನ್ ಮತ್ತು ಈಸ್ಟ್ ಏಷ್ಯಾ ಸಮಿಟ್ ಅಂತ ಹೇಳುವಂತ ಇದರಲ್ಲಿ ಭಾರತ ಬಹಳಷ್ಟು ಸಕ್ರಿಯವಾಗಿ ಪಾರ್ಟ್ ಮಾಡ್ತದೆ. ಹಾಗೂ ಫಸ್ಟ್ ಇಂಡಿಯನ್ ಏಷ್ಯನ್ ಸಮಿಟ್ ಅದು ಪೋನ್ಮೆ ಅಲ್ಲಿ ಕಂಬೋಡಿಯಾದಲ್ಲಿ ನವೆಂಬರ್ 2002ರಂದು ಅದು ಜರುಗಿತ್ತು. ಸೊ ಅದಕ್ಕೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಆ ಸಂದರ್ಭದಲ್ಲಿ ಅದನ್ನು ಅಟೆಂಡ್ ಮಾಡಿದ್ರು. ಸೊ ಇತ್ತೀಚೆಗೆ 28 ಅಕ್ಟೋಬರ್ 2021 ನಲ್ಲಿ 18ನೇ ಇಂಡಿಯಾ ಏಸಿಯನ್ ಸಮಿಟ್ ಅನ್ನು ವರ್ಚುವಲ್ ಆಗಿ ಅದನ್ನು ಆರ್ಗನೈಸ್ ಮಾಡಿದ್ರು. 8ನೇ ಪ್ರಶ್ನೆ, ಪ್ರಧಾನಮಂತ್ರಿ ಮೋದಿಯವರು ಯಾವ ಸ್ಥಳದಲ್ಲಿ ಶ್ರೀ ಆದಿ ಶಂಕರಾಚಾರ್ಯ ಸಮಾಧಿಯನ್ನು ಉದ್ಘಾಟಿಸುತ್ತಾರೆ ಮತ್ತು ಶ್ರೀ ಆದಿ ಶಂಕರಾಚಾರ್ಯರ ಪ್ರತಿಮೆಯನ್ನು ಅನಾವರಣಗೊಳಿಸುತ್ತಾರೆ? ಇನ್ ವಿಚ್ ಪ್ಲೇಸ್ ಡಸ್ ಪ್ರೈಮ್ ಮಿನಿಸ್ಟರ್ ಮೋದಿ ಇನಾಗ್ರೇಟ್ ಶ್ರೀ ಆದಿ ಶಂಕರಾಚಾರ್ಯ ಸಮಾಧಿ and unveil the statue of Sri Adi Shankaracharya? So of course here the right answer is option C, that is Kedarnath. ಸೊ ಪ್ರೈಮ್ ಮಿನಿಸ್ಟರ್ ಅವರು ನವೆಂಬರ್ 5ರಂದು ಈಗ ಅವರು ಅಬ್ರಾಡ್ ಟೂರ್ ಅಲ್ಲಿದ್ದಾರೆ. COP 26 ಮತ್ತು ಆ ಶೃಂಗಸಭೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಹಾಗೇನೆ G20ಯ ಒಂದು ಶೃಂಗಸಭೆಯಲ್ಲೂ ಕೂಡ ಅವರು ಭಾಗವಹಿಸಲಿಕ್ಕಿದ್ದಾರೆ. ಸೊ ಅದನ್ನು ಮುಗಿದ ನಂತರ 5ನೇ ನವೆಂಬರ್ ಅಲ್ಲಿ ಅವರು ಭಾರತಕ್ಕೆ ಏನು ಹಿಂತಿರುಗ್ತಾರ ಸಂದರ್ಭದಲ್ಲಿ ಉತ್ತರಾಖಂಡದ ಕೇದಾರ್ನಾಥ್ ಇಲ್ಲಿಗೆ ಭೇಟಿ ನೀಡಿ ಅಲ್ಲಿ ಪ್ರೇಯರ್ಸ್ ಅನ್ನು ಆಫರ್ ಮಾಡಿ ಆ ನಂತರ ಶ್ರೀ ಆದಿ ಶಂಕರಾಚಾರ್ಯರ ಸಮಾಧಿ ಮತ್ತು ಅವರ ಒಂದು ಪ್ರತಿಮೆಯನ್ನು ಅನಾವರಣಗೊಳಿಸಲಿಕ್ಕಿದ್ದಾರೆ ಅಂತ ಹೇಳಿ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ವರದಿಯು ತಿಳಿಸಿದೆ. ಸೊ ಇದಿಷ್ಟು ಇವತ್ತಿನ ನ್ಯೂಸ್ ವಿಷಯಗಳಲ್ಲಿ. ಸೊ ಬಹಳಷ್ಟು ಇನ್ನಷ್ಟು ಹೆಚ್ಚಿನ MCQs ಮತ್ತು ಇಂಟ್ರೆಸ್ಟಿಂಗ್ ಆಗಿರುವಂತಹ ಟಾಪಿಕ್ ಜೊತೆ ನಾಳೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಹ್ಯಾವ್ ಅ ನೈಸ್ ಡೇ. ಹಾಗೂ ಯಾರೆಲ್ಲ ಇನ್ನೂ ಕೂಡ ನಮ್ಮ ಸುಮುಖ ಇ-ಸೊಲ್ಯೂಷನ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಮ್ಮ ಫ್ಯಾಮಿಲಿ ಇನ್ನಷ್ಟು ವಿಸ್ತಾರಗೊಳಿಸಿ. ಅದಕ್ಕೋಸ್ಕರ ಹೆಚ್ಚು ಮಂದಿಗೆ ನಿಮಗೆ ವಿಡಿಯೋ ಲೈಕ್ಸ್ ಆದರೆ ಆಸ್ಪಿರೆಂಟ್ಸ್ಗಳಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲೇ ಎಂಡ್ ಮಾಡ್ತೇನೆ. ಟೇಕ್ ಕೇರ್ ಅಂಡ್ ಹ್ಯಾವ್ ಅ ನೈಸ್ ಡೇ.